ಸ್ಟೂಡೆಂಟ್ ಇಲ್ಲಿ ಸುಮಂತ್ ಅಂತ ಇದ್ದಾನೆ. ಅವನು ಬಿಸಿ ಬಿಸಿ ಕಾಫಿ ಕೊಟ್ಟ, ಅದನ್ನು ಸವಿತಾ ಇಡ್ಲಿ ತಿಂದು ಇಲ್ಲಿ ನಾವು ಸ್ಕ್ಯಾನಿಂಗ್ಗೋಸ್ಕರ ಬಂದಿದ್ವಿ ನಮ್ಮ ಯಜಮಾನ್ರಿಗೆ ಇವತ್ತು ತೋರ್ಸೋಕ್ಕೆ. ಹಾಗೆ ಈ ಮಕ್ಕಳು ಭೇಟಿ ಆಯಿತು. ಹಾಗೆ ನನ್ನ ಬುಕ್ಸ್ನ ನನ್ನ ಸ್ಟೂಡೆಂಟಿಗೆ ಕೊಟ್ಟಾಗ ಆ ಮಕ್ಕಳು ಸಹ ಆ ಪುಸ್ತಕಗಳನ್ನು ಅವರು ನೋಡಿ, ಮೇಡಮ್ ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಅಂದರು. ಅದರಿಂದ ಮಾತಾಡ್ತಾ ಇದ್ದೀನಿ. ಸರ್ವರಿಗೂ ನೋಡ್ತಾ ಇರ್ತಕ್ಕಂತಹ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಸುಮಾರು 20-25 ಪುಸ್ತಕಗಳನ್ನು ರಚನೆ ಮಾಡಿದ್ದೀನಿ. ಆ ಮಕ್ಕಳ ಪುಸ್ತಕ ತುಂಬ ಮುಖ್ಯ, ಏಕೆಂದರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ವ. ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅಂತ ಮಕ್ಕಳಿಗೆ ಶ್ಲೋಕದ ಬುಕ್ ಇರ್ಬೋದು, ಈ ಥರ ಪುಟ್ಟಿ ಕಲರವ ಅಂತ ಕಥೆ ಪುಸ್ತಕಗಳು ನನ್ನ ಮೊಮ್ಮಗಳು ಸೇರಿಕೊಂಡು ನಾನು ಅವಳು ಸೇರಿ ನಂದು ಹಾಡು ಅವಳದ್ದು ಕತೆ ಆ ಥರ ಬರೆದಿದ್ದೀನಿ. ಮತ್ತು ರಂಗು ರಂಗಿನ ಪದಗಳು ಅಂತ ದೇಶಭಕ್ತಿ ಗೀತೆ ನಂಗೆ ತುಂಬ ಇಷ್ಟ. ಮಕ್ಕಳು ಇಲ್ಲೇ ಸುಮ್ಮನೆ ಸಾಕ್ಷಿ ಇದ್ದಾನೆ, ಅವರಿಗೆಲ್ಲ ಮಕ್ಕಳಿಗೆ ದೇಶಭಕ್ತಿ ಗೀತೆ ಶ್ಲೋಕಗಳಿಲ್ಲದೆ ಶುಕ್ರವಾರ ನಾನು ಪಾಠನೇ ಮಾಡ್ತಾ ಇರಲಿಲ್ಲ. ಅವ್ರಿಗೆಲ್ಲ ಗೊತ್ತಿದೆ ನೋಡಿ, ಸಾಕ್ಷಿ ಇದ್ದಾನೆ ನಮ್ಮ ಸುಮಂತ್ನೂ ಮಾಡ್ಕೊಳ್ಬೋದು. ಹಾಗೆ ಈಗ ರಂಗು ರಂಗಿನ ಪದಗಳು ಅಂತ ಇದರಲ್ಲಿ ಅನೇಕ ಹಾಡುಗಳು, ದೇಶಭಕ್ತಿ ಗೀತೆ ಮತ್ತು ಸಂಸ್ಕಾರ ಕಲಿಸ್ತಕ್ಕಂತಹ ಕೆಲವು ಮಾತುಗಳು ಎಲ್ಲ ಸಹ ಇದೆ. ಮತ್ತು ದೊಡ್ಡವರಿಗೆ ಹಿರಿಯರಿಗೆ ಭಕ್ತಿಗೀತೆಗಳು. ಇದು ನಂದು ಹರಿದಾಸ ಸಾಹಿತ್ಯಕ್ಕೂ ಸಹ, ಇದು ದಾಸ ಸಾಹಿತ್ಯಕ್ಕೂ ಸಹ ನನ್ನ ಹೆಸರು ಸೇರ್ಪಡೆ ಆಗಿದೆ. ಇತ್ತೀಚೆಗೆ ಗೋವಾ ಚಾನಲ್ಲು ಅಖಿಲ ಕುರಂದ್ವಾಡ್ ಅಂತ ಅವರು ಇದನ್ನು ನನಗೆ ತುಂಬ ಅವರು ಪ್ರೋತ್ಸಾಹ ಕೊಟ್ಟು ನಂದು ಅನೇಕ ಹಾಡುಗಳು ಅದರಲ್ಲಿ ಇದಾಗಿದೆ. ಮತ್ತು ಚಂದನದಲ್ಲಿ ಬೆಳಗು ಕಾರ್ಯಕ್ರಮ ನೇರವಾಗಿ ಆಗಲೇ 20 ವರ್ಷದ ಹಿಂದೆಯೇ ಪ್ರಸಾರ ಆಗಿದೆ. ಮತ್ತು ನಾನು ಆ್ಯಕ್ಚುಲಿ ನನ್ನ ಮೈಸೂರು ಆಕಾಶವಾಣಿ ಅಂದರೆ ನನ್ನ ತವರು ಮನೆ. ಮೈಸೂರು ಆಕಾಶವಾಣಿಯಲ್ಲಿ ನಿರಂತರವಾಗಿ 20-25 ವರ್ಷಗಳಿಂದ ಗಮಕ ವ್ಯಾಖ್ಯಾನ ಮತ್ತು ಸಂದರ್ಶನಗಳು, ಕವಿತೆ ವಾಚನ ಮತ್ತು ಮುಖ್ಯವಾಗಿ ನನ್ನ ವಿದ್ಯಾಭ್ಯಾಸದ ಜೊತೆಗೆ ನನ್ನ ಗಮಕ ಗುರುಗಳಾದ BH ನಾಗರತ್ನಮ್ಮನವರು ನನ್ನ ಗುರುಗಳು. ಅವರಿಂದ ನಾನು ಗಮಕ ವಿದ್ವತ್ ರ್ಯಾಂಕ್ ಸಹ ಅವರ ಶಾರದೆಯ ದಯದಿಂದ ಪಡೆದಿದ್ದೀನಿ ಅಂತ ಹೇಳ್ತೀನಿ. ಗಮಕದ ಸಾವಿರಾರು ಕಾರ್ಯಕ್ರಮಗಳನ್ನು ದೇಶ ವಿದೇಶದಲ್ಲಿ ಜರ್ಮನಿನಲ್ಲೂ ಸಹ ಅದರ ಕಂಪನ್ನು ಅಲ್ಲಿ ಹರಡಿ ಬಂದಿದ್ದೀನಿ ಅನ್ನೋದು ನನಗೆ ತುಂಬ ಸಂತೋಷದ ವಿಚಾರ. ಅದರಲ್ಲೂ ಕವಿ ಕುಮಾರವ್ಯಾಸ ಮತ್ತು ರಾಘವ ಅಂತ ನನ್ನ ನೆಚ್ಚಿನ ಕವಿಗಳು. ಮತ್ತು ನಾನು ಕನ್ನಡ ಲಿಟ್ರೇಚರ್ MA ಮಾಡಿದ್ದೀನಿ. ಅದು ಎಲ್ಲ ಓದಿರೋದು ನಾನು ಯಾವ ಕಾಲೇಜ್ಗೆ ಹೋಗಿಲ್ಲ, TCH ಮಾತ್ರ ಹೋದೆ. ಕಾಲೇಜ್ಗೆ 2nd ರ್ಯಾಂಕ್ ಬಂದೆ. ಸುಮಾರು 1983 ಮದುವೆ 10 ವರ್ಷ ಆದಮೇಲೆ ಓದಿದೆ. ಅದು ಆಮೇಲೆ ವಿದ್ಯಾಭ್ಯಾಸ ಮುಂದುವರಿಸಿದೆ. BA MA BEd ಎಲ್ಲ KSOU ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಓದಿರೋದು. ಯಾವ ಕಾಲೇಜಿಗೆ ಹೋಗಿಲ್ಲ, ಎಲ್ಲ ಡಿಸ್ಟಿಂಕ್ಷನ್ ಓದಿರೋದು. ಮತ್ತು ಗಮಕ ವಿದ್ವತ್ತು 1st ರ್ಯಾಂಕ್ ಕರ್ನಾಟಕಕ್ಕೆ. ಅದಂತೂ ನನಗೆ ಒಂದು ನನ್ನ ಜೀವದ ಉಸಿರೇ ನನ್ನ ಗಮಕ ಮತ್ತು ಸಾಹಿತ್ಯ, ಮಕ್ಕಳ ಸಾಹಿತ್ಯದಲ್ಲಿ ಮೊನ್ನೆ ತಾನೇ ಮಾಡಿದ ಆನಂದೃತ ಅಂತ. ಇದು ಎಲ್ಲ ದೇವರ ಫೋಟೋಗಳನ್ನು ಆಯಾಯ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರು ನೋಡ್ತಾ ಹಾಡುಗಳು ರಚನೆ ಮಾಡಿದ್ದೀನಿ ಅನ್ನೋದು ನನ್ನ ಶೃಂಗೇರಿ ಗುರುಗಳ ಆಶೀರ್ವಾದದಿಂದ. ಇಷ್ಟು ನನ್ನ ಒಂದು ಸಣ್ಣ ಪರಿಚಯ. ನೀವು ಕೇಳಿದ್ರಿ, ನಾನು ನೀವು ಹೇಳಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಕ್ವೆಶನ್ ಏನು ಅಂದರೆ, ಆವಾಗಿನ ಕಾಲದಲ್ಲೆಲ್ಲ ಓದೋದಕ್ಕೆ ಕಳಿಸ್ತಿರ್ಲಿಲ್ಲ. ಸೊ ನೀವು ಆವಾಗಿನ ಕಾಲದಲ್ಲಿ ಮದುವೆ ಆದಮೇಲೆ ನಿಮ್ಗೆ ಓದೋಕ್ಕೆ ಕಳಿಸಿದ್ದಾರೆ. ಹೌದು. ಅದಕ್ಕೆ ನಾನು ನಿಜವಾಗ್ಲೂ ಎಲ್ಲ ಕ್ರೆಡಿಟ್ಸ್ ಗೋಸ್ ಟು ನಮ್ಮ ಅತ್ತೆಯವರಿಗೆ. ಅತ್ತೆ ಜಯಮ್ಮ ಅಂತ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಮಕ್ಕಳನ್ನೆಲ್ಲ ನೋಡ್ಕೊಂಡು ನಮ್ಮ ತಾಯಿ 18 ವರ್ಷ ನಮ್ಮ ತಾಯಿ ನನ್ನ ಸಾಕಿ ಸಲುವಿ ಮಾಡಿದ್ರೆ, ನಮ್ಮ ಅತ್ತೆ ನಾನು 30 ವರ್ಷ ತೊಗೊಂಡು ನಮ್ಗೆ ಅದು ಸಹ ದಸರಾ ವಸ್ತು ಪ್ರದರ್ಶನದಲ್ಲಿ ಅತ್ತೆ ಸೊಸೆ ಮೊದಲ ಬಹುಮಾನವನ್ನು ಪಡೆದ ಪ್ರಶಸ್ತಿ ಪಡೆದಿದ್ವಿ. ಸುಮಾರು ರಾಜ್ಯ ಮಟ್ಟದ್ದು 20-25 ಪ್ರಶಸ್ತಿಗಳು ತಾನಾಗೆ ಅದು ಅರಸಿ ಬಂದಿದೆ ಅನ್ನೋದು ನನಗೆ ಸಂತೋಷದ ವಿಚಾರ. ಈಗ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಆಮೇಲೆ ರಾಷ್ಟ್ರದ ಯಾವುದೇ ಹಬ್ಬಗಳಾಗ್ಬೋದು ಅಥವಾ ನಾಡ ಹಬ್ಬಗಳಾಗ್ಬೋದು, ದಸರಾ ಆಗ್ಬೋದು, ಅಂಥ ಕಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೆಲವೊಮ್ಮೆ ನಿರೂಪಣೆನೂ ಮಾಡಿದ್ದೀನಿ ಕೆಲವು ಕಾರ್ಯಕ್ರಮಗಳಲ್ಲಿ. ಆಮೇಲೆ ಅದರಲ್ಲೂ ಮುಖ್ಯವಾಗಿ ನನಗೆ ಸ್ತ್ರೀ ಶಕ್ತಿ ಮಹಿಳಾ ಪ್ರತಿಷ್ಠಾನ ಅಂತ ಮಂಗಳ ಸತ್ಯನ್ ಒಡನಾಟ ಸುಮಾರು 30-35 ವರ್ಷದಿಂದ ನಿತ್ಯ ನಿರಂತರವಾಗಿದೆ. ಅವರ ಆಶೀರ್ವಾದ ಮತ್ತು ನನ್ನ ಗುರುಗಳಾದ BH ನಾಗರತ್ನಮ್ಮನವರು, ಈಗಿನ ಸಂಗೀತ ಗುರುಗಳು ವಿಜಯಲಕ್ಷ್ಮಿ ಸುದರ್ಶನ್ ಮತ್ತು ಮಂಗಳಾಮೂರ್ತಿಯವರು. ಇಷ್ಟು ನನ್ನ ಒಂದು ಪುಟ್ಟ ಪರಿಚಯ.
ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಬಗ್ಗೆ ಕೇಳಿ. ಅದೇ ಅವಾಗ ಕಳಿಸ್ತಾ ಇರಲಿಲ್ಲ. ನಾನು ತುಂಬ ಮದುವೆ ಆದಮೇಲೆ ಒಂದು ಪಾಪು ಅನ್ನೋ ಸ್ಕೂಲಿಗೆ ಬಿಟ್ಟು ನಾನು ವಿದ್ಯಾಭ್ಯಾಸ ಮುಂದುವರಿಸ್ದೆ. TCH SLC ಆಗಿ ಸುಮಾರು 10-12 ವರ್ಷ ಆಗಿತ್ತು. ಮತ್ತು ಮದುವೆ ಆಗಿ 10 ವರ್ಷ ಆಗಿತ್ತು. ಸೊ ನಾನು ಮದುವೆ ಆಗಿದ್ದು ಜಸ್ಟ್ 18. ನಾನು ಇವರನ್ನು ಇಷ್ಟಪಟ್ಟೆ. ನಮ್ಮ ಯಜಮಾನ್ರು ಇಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರು ಅವರು ತುಂಬ ಚೆನ್ನಾಗಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತಿಂದ ನಾನು ಬರವಣಿಗೆ ಇದೆಲ್ಲ ಆಗಬೇಕು ಅಂದರೆ ಅವರೇ ಕಾರಣ ಅಂತ ಹೇಳ್ತೀನಿ. ಅದರಲ್ಲೂ ನಮ್ಮ ಅತ್ತೆ ಜಯಮ್ಮ ಅಂದರೆ ಜಯಮ್ಮನೇ ಅವರು ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಕಣೆಯಮ್ಮ. ನಾನು ತುಂಬ ಪುಣ್ಯ ಮಾಡಿದ್ದೀನಿ ಆ ವಿಷಯದಲ್ಲಿ ಅಂತ ಅದನ್ನು ಹೆಮ್ಮೆಯಿಂದ ಹೇಳ್ತೀನಿ. ಆಮೇಲೆ ನನ್ನ ಸ್ಟೂಡೆಂಟ್ಸು ಅಷ್ಟೇ. ನಮ್ಮ KR ನಗರ ಇರ್ಬೋದು, ಹೊಸನಂದೂರು ಮಕ್ಕಳು ಇರ್ಬೋದು, ಮತ್ತು ಗಟ್ಟಹಳ್ಳಿ ಅಂತ ಮದ್ದೂರು ತಾಲೂಕು. ನಾನು ಆ್ಯಕ್ಚುಲಿ ನಮ್ಮ ಅಕ್ಕಿ ಹೆಬ್ಬಾಳು ನನ್ನ ನೇಟಿವ್ ಪ್ಲೇಸ್ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು. ಇಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳು ಯಾವುದೇ ಆಗಲಿ, ಭಾಷಣ ಆಗಲಿ, ಒಂದು ಆಶುಭಾಷಣ ಆಗಲಿ, ಒಂದು ಪ್ರಬಂಧ ಸ್ಪರ್ಧೆ ಆಗಲಿ, ಅನೇಕ ಬಹುಮಾನಗಳು, ಸಾವಿರಾರು ಬಹುಮಾನಗಳು ತಾನಾಗೆ ಸ್ಪರ್ಧಿಸಿ ಬಂದಿದೆ. ಮತ್ತು ಎಲ್ಲ ಕಡೆ ರಾಷ್ಟ್ರೋತ್ಥಾನ ಶಾಲೆ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲೆಲ್ಲ ಕರೆದು ನನ್ನ ಗೌರವಿಸಿದ್ದಾರೆ ಅನ್ನೋದು ಒಂದು ಹೆಮ್ಮೆ ವಿಚಾರ. ಮೊನ್ನೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ನಾನು 40 ವರ್ಷದಿಂದ ಅಲ್ಲಿದ್ದೀನಿ, ಅಲ್ಲಿ ಮೆಂಬರ್ ಆಗಿದ್ದೀನಿ. ಮೊನ್ನೆ ಜಿಲ್ಲಾ ಪ್ರಶಸ್ತಿನೂ ಸಹ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈಗ ಎಷ್ಟು ವರ್ಷ ನಿಮಗೆ? ನನಗೆ 71. ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಆಗಿ. ಥ್ಯಾಂಕ್ ಯು ಅರ್ಪಿತಾ, ಧನ್ಯವಾದಗಳಮ್ಮ. ಅನಂತ ನಿನ್ನ ಗೆಳತಿ ಹೆಸರು ಹೇಳ್ಬಿಡು. ನನ್ನ ತಂಗಿನಾ? ಓಕೆ, ಹರ್ಷಿತಾ. ಓ ಅರ್ಪಿತಾ, ಹರ್ಷಿತಾ, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಹೇಳ್ಬಿಡಿ. ನಮಸ್ಕಾರ ಹೇಳ್ಬಿಡಿ. ನಮಸ್ಕಾರ ಹೇಳ್ಬಿಡಿ. ಹಾಂ, ಥ್ಯಾಂಕ್ ಯು ಅಮ್ಮ.